ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಿಮಗೆಲ್ಲ ನಂದು ತಂಬನೇಲಿ ನೋಡೋಷ್ಟಕ್ಕೆ ನಿಮ್ಗೆ ಗೊತ್ತಾಗಿರುತ್ತೆ, ಮಹಾನಗರ ಪಾಲಿಕೆಯಲ್ಲಿ ಯಾವುದೋ ಒಂದು ಕಾಲ್ ಆಗಿದೆ. ಸೊ ಯಾವುದೋ ಒಂದು ಹೊಸ ರಿಕ್ರೂಟ್ಮೆಂಟ್ ಬಗ್ಗೆ ತಿಳಿಸಿದ್ದಾರೆ ಅಂತೇಳಿ. ಹೌದು, ಇದೊಂದು ಹೊಸ ರಿಕ್ರೂಟ್ಮೆಂಟ್ ಬಗ್ಗೆನೇ ತಿಳಿಸ್ತಾ ಬರ್ತಿರುವಂಥದ್ದು. ಸೊ ಇದು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕಾಲ್ ಆಗಿರುವಂಥ ಒಂದು ಲೇಟೆಸ್ಟ್ ನೋಟಿಫಿಕೇಷನ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, 23ನೇ ತಾರೀಕಿಗೆ ಇದು ಬಿಡುಗಡೆ ಆಗಿರುವಂಥದ್ದು. ಓಕೆನಾ. ಸೊ ಇಲ್ಲಿ ಏನೇನಿದೆಯಪ್ಪ ಅಂತಂದಮೇಲೆ ಸೊ ಇಲ್ಲಿ ನೋಡಿ, ಸೊ ಎಷ್ಟು ಪೋಸ್ಟ್ಗಳಿದ್ದಾವೆ, ಎಲ್ಲೆಲ್ಲಿದ್ದಾವೆ ಅಂಥೇಳಿ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ 175, ತಿಪಟೂರು ನಗರಸಭೆ, ಶಿರಾ ನಗರಸಭೆ ಅಂಥೇಳಿ 24, 39 ಯಾವುದು ಅಪ್ಲಿಕೇಶನ್ಸ್ನ ಕರೆದಿರುವಂಥದ್ದು. ಓಕೆನಾ. ಸೊ ಮತ್ತೆ ಬಂದುಬಿಟ್ಟು ಇದಕ್ಕೆ ಅಂಥೇಳಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 25ನೇ ತಾರೀಕಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆಮೇಲೆ ಎಂಡ್ ಆಗೋದು 8ನೇ ತಾರೀಕಿಗೆ ಇದು ಕ್ಲೋಸ್ ಆಗುವಂಥದ್ದು. ಅಭ್ಯರ್ಥಿಗಳು ಪ್ರಕಟಣೆಯಲ್ಲಿ ನೀಡಿರುವ ಸೂಚನೆಗಳು ಕಡ್ಡಾಯವಾಗಿ ತಿಳಿದುಕೊಳ್ಳತಕ್ಕದ್ದು. ಓಕೆನಾ. ಇವರು ಇದರೊಳಗಡೆ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೋ ಇದಕ್ಕೆಲ್ಲನೂ ಕರೆಕ್ಟಾಗಿ ತಿಳ್ಕೊಂಡು ಅದನ್ನು ಅರ್ಥನ ಮಾಡಿಕೊಂಡು ಇದಕ್ಕೆ ಅಪ್ಲಿಕೇಶನ್ಸ್ನ ಹಾಕಿ ಅಂತ ಅವ್ರು ಹೇಳ್ತಿರುವಂಥದ್ದು. ಓಕೆನಾ. ಸೊ ಅದು ಆದಮೇಲೆ ಇವೆಲ್ಲ ಕಾಮನ್ ಆಗಿ ಬರುವಂಥದ್ದು. ಏಜು 18ಇಂದ ಹಿಡ್ಕೊಂಡು 50 ಇಯರ್ಸ್ ಒಳಗಡೆ ಇರಬೇಕು. ಆಮೇಲೆ ಅವರು ಇಂಡಿಯಾ ಒಳಗಡೆ ಇರಬೇಕು. ಆಮೇಲೆ ಕನ್ನಡ ಭಾಷೆ ಬರ್ತಿರಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ಕ್ರಿಮಿನಲ್ ಕೇಸು ಅವರ ಹೆಸರ ಮೇಲೆ ಇರಬಾರ್ದು. FIR ಕೇಸ್ ಇಂಥವು ಯಾವುದೇ ಕಾರಣಕ್ಕೂ ಇರಬಾರ್ದು ಅಂತೇಳಿ ಅವರು ಹೇಳುವಂಥದ್ದು. ಓಕೆನಾ. ಸೊ ಮತ್ತೇನೇನು ಬರ್ತಪ್ಪ ಅಂದಮೇಲೆ ನೇಮಕಾತಿ ಷರತ್ತುಗಳು. ತಾತ್ಕಾಲಿಕವಾಗಿ ನೋಡಿ, ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು. ಓಕೆನಾ. ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ ವಿವೇಚನೆಯನ್ನು ಆಯ್ಕೆ ಸಮಿತಿ ಕಾಯ್ದಿರಿಸಿಕೊಂಡಿದೆ. ಸೊ ನಿಮಗೇನಾದರೂ ಈ ಜಾಬ್ ಬೇಕು ಅಂತೇಳಿ, ನೀವೇನಾದರೂ ಫಿಸಿಕಲ್ ಫಿಟ್ನೆಸ್ಸು ಇಲ್ಲಪ್ಪ ಅಂದರೆ ಯಾವುದೋ ಮೆಂಟಲಿ ನಾನು ಸ್ಟ್ರಾಂಗ್ ಅದೇನು ಅಂತೇಳಿ 1-2 ದಿನಕ್ಕೆ ಯಾವುದು ಒಂದು ಸರ್ಟಿಫಿಕೇಟ್ನ ತೊಗೊಂಡು ಬಂದು ನೀವೇನಾದರೂ ಸಬ್ಮಿಟ್ನ ಮಾಡಿ ನೆಕ್ಸ್ಟ್ 3rd ಡೇಯಿಂದ ನಿಮಗೇನಾದರೂ ಇಶ್ಯೂಸ್ ಏನಾದರೂ ಕಾಣಿಸಿದಾವೆ, ಪ್ರಾಬ್ಲಮ್ ಏನೋ ಕಾಣಿಸಿದಾವೆ ಅಂದಮೇಲೆ ನಿಮ್ಗೆ ಯಾವಾಗಾದರೂ ಎಟ್ ಎನಿ ಟೈಮ್ ಅವ್ರು ಏನು ಮಾಡ್ತಾರೆ ಅಂದಮೇಲೆ ಟರ್ಮಿನೇಟ್ನ ಮಾಡೋ ಚಾನ್ಸ್ ಇರುವಂಥದ್ದು. ಸೊ ಇದು ಹೊಸ ಒಂದು ನೇಮಕಾತಿ ಅಂತಲೇ ಹೇಳುವಂಥದ್ದು. ಸೊ ಇದು ನಿಮಗಿಲ್ಲ ಅಂದಮೇಲೂ ಇದು ಯಾರಿಗೆ ಯೂಸ್ ಆಗುತ್ತೆ ಅಂದಮೇಲೆ ಇಲ್ಲಿ ಹೇಳ್ತೀನಿ ನೋಡಿ. ಯಾರಿಗಪ್ಪ ಅಂದಮೇಲೆ ಇದು ಪೌರ ಕಾರ್ಮಿಕರು. ಓಕೆನಾ. ಸೊ ಪೌರ ಕಾರ್ಮಿಕರ ಬಗ್ಗೆ ಇವ್ರು ಏನು ಮಾಡಿದ್ದಾರೆ ಅಂದಮೇಲೆ ಒಂದು ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಇವರು ಒಂದು ನೋಟಿಫಿಕೇಷನ್ಸ್ನ ರಿಲೀಸ್ನ ಮಾಡಿರುವಂಥದ್ದು. ಸೊ ಇದು ನಿಮಗೆ ಯೂಸ್ ಆಗಿಲ್ಲ ಅಂದ್ರೂ ನಿಮ್ಮ ಯಾವ ಸುತ್ತಮುತ್ತಲಿನ ಜನಕ್ಕೆ ಇದು ಯೂಸ್ ಆಗುತ್ತೆ ಅಂತೇಳಿ ಒಂದು ವಿಡಿಯೋನ ಮಾಡಿರುವಂಥದ್ದು. ಸೊ ಈ ಒಂದು ಪೌರ ಕಾರ್ಮಿಕದ್ದು ಭಾಳ ಕೀಳಾಗಿ ಯಾವುದೇ ಕಾರಣಕ್ಕೂ ನೋಡಬೇಡಿ. ಇವ್ರದ್ದು ಸ್ಯಾಲ್ರಿ ಆಲ್ಮೋಸ್ಟ್ ಎಷ್ಟು ಬರುತ್ತಪ್ಪ ಅಂದಮೇಲೆ 30,000 ಪ್ಲಸ್ ಇವ್ರಿಗೆ ಏನು ಮಾಡ್ತಿದ್ದಾರೆ ಅಂದಮೇಲೆ ಸ್ಯಾಲ್ರಿನ ಯಾವುದು ಪ್ರೊವೈಡ್ನ ಮಾಡ್ತಿದ್ದಾರೆ. ಪ್ಲಸ್ ಇದರೊಳಗಡೆ ಅವರಿಗೆ ಮತ್ತು ESI ಮತ್ತು PF ಕೂಡ ಇದರೊಳಗಡೆ ಇನ್ಕ್ಲೂಡ್ ಆಗಿ ಬರುತ್ತೆ. ಓಕೆನಾ. ESI ಮತ್ತು PF ಅದು ಆದಮೇಲೆ ಅವ್ರಿಗೆ ಮತ್ತು ಯಾವುದು ಎವ್ರಿ ಇಯರ್ ಡ್ರೆಸ್ ಕೋಡ್ ಕೊಡುವಂಥದ್ದು, ಇಲ್ಲಪ್ಪ ಅಂದಮೇಲೆ ಕಿಟ್ಟನ್ನು ಕೊಡುವಂಥದ್ದು, ಆಮೇಲೆ ಅವರಿಗೆ ಯಾವುದು ಮತ್ತು ಬೇರೆ ಎಲ್ಲನೂ ಸ್ಕೀಮ್ಸ್ ಎಲ್ಲನೂ ಇವ್ರಿಗೆ ಏನು ಮಾಡುತ್ತೆ ಅಂದಮೇಲೆ ರಿಸ್ಕ್ ಅಲವೆನ್ಸು ಇವೆಲ್ಲನೂ ಅವರಿಗೆ ಅಪ್ಲಿಕೇಬಲ್ ಆಗುವಂಥದ್ದು. ಸೊ ಅದಕ್ಕಂತೇಳಿ ಈ ವಿಡಿಯೋನ ಮಾಡಿರುವಂಥದ್ದು. ಯಾರಿಗಾದರೂ ಯೂಸ್ ಆಗುತ್ತೆ. ಆದಷ್ಟು ಇದನ್ನು ನಿಮ್ಮ ಯಾವುದೋ ನೇಬರ್ಸ್ಗೋ ಇಲ್ಲ ನಿಮ್ಮ ಯಾರಿಗಾದರೂ ಫ್ರೆಂಡ್ಸ್ಗೋ ಅದನ್ನು ಶೇರ್ನ ಮಾಡಿ ಈ ಒಂದು ಸರ್ಕ್ಯುಲರ್ ಬಗ್ಗೆ ಅವರಿಗೆ ತಿಳಿಸಿ. ಓಕೆನಾ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೊಸ ರಿಕ್ರೂಟ್ಮೆಂಟ್ ಬಗ್ಗೆ ತಿಳಿಸ್ತಾ ಬರ್ತೀನಿ. ನೋಡ್ತಾ ಇರಿ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.